ಹಲೋ, ಎಲ್ಲರಿಗೂ ನಮಸ್ಕಾರ. ಜೂನ್ ಬಂತು, ಸ್ಕೂಲ್ ಸ್ಟಾರ್ಟ್ ಆಯಿತು. ಸೊ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಎಲ್ಲ ಮಕ್ಕಳಿಗೆ ಜ್ವರ, ಕೆಮ್ಮು, ನೆಗಡಿ ಎಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಏನೇನು ಮಾಡ್ಬೋದು, ನಮ್ಮ ಮಕ್ಕಳನ್ನ ಶ್ವಾಸಕೋಶನ ಚೆನ್ನಾಗಿಡೋಕ್ಕೆ ಏನು ಮಾಡ್ಬೋದು? ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಫ್ಲೂ ವ್ಯಾಕ್ಸಿನೇಷನ್ ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಹಾಕಿಸಿ. ಸ್ಕೂಲ್ ಸ್ಟಾರ್ಟ್ ಆದ ತಕ್ಷಣ ಒಂದು ಮಗುಗೆ ಬಂದರೆ ಪುನಃ ಎಲ್ಲ ಮಕ್ಕಳಿಗೂ ಬರುತ್ತೆ, ಮಕ್ಕಳಿಂದ ನಮಗೆ ಬರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋಕ್ಕೆ ಫ್ಲೂ ವ್ಯಾಕ್ಸಿನೇಷನ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಥಿಂಗ್, ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿ ಇರಲಿ. ಅಟ್ಲೀಸ್ಟ್ 1 to 2 hours ಫಿಸಿಕಲ್ ಆ್ಯಕ್ಟಿವಿಟಿ ಇರಲಿ. 7 ಅಥವಾ 8 ವಯಸ್ಸಿನ ಜಾಸ್ತಿ ಮಕ್ಕಳು ಯೋಗ ಏನಾದ್ರು ಮಾಡ್ತಾಯಿದ್ರೆ ಯೋಗಾನ ಪ್ಲೀಸ್ ಡಿಸ್ಕಂಟಿನ್ಯೂ ಮಾಡಬೇಡಿ. ಅದು ನಿಮ್ಮ ಲಂಗ್ಸನ್ನ ಚೆನ್ನಾಗಿ ಇಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಥರ್ಡ್ ಥಿಂಗ್, ಮನೆಯಲ್ಲಿ ಶೂ ರ್ಯಾಕ್ ಹತ್ರ ಇಲ್ಲಾಂದರೆ ಸಿಂಕ್ ಹತ್ರ, ಬಾತ್ರೂಮಲ್ಲಿ ಎಲ್ಲರೂ ಪೇಂಟ್ ಕಿತ್ಕೊಂಡ್ಬಂದಿದ್ರೆ ಅಥವಾ ವೆಟ್ ವಾಲ್ಸ್ ಇದ್ದರೆ ಅಲ್ಲಿ ಫಂಗಲ್ ಗ್ರೋತ್ ಆಗೋ ಚಾನ್ಸಸ್ಸು ಈ ರೇನಿ ಸೀಸನಲ್ಲಿ ತುಂಬ ಜಾಸ್ತಿ. ಅದನ್ನು ಚೆಕ್ ಮಾಡಿಸ್ಬಿಟ್ಟು ಇಮ್ಮಿಡಿಯೇಟಾಗಿ ಕ್ಲಿಯರ್ ಮಾಡಿಸಿ. ಮನೆಯಲ್ಲಿ ಪೆಟ್ಸ್ ಏನಾದ್ರು ಇದ್ದರೆ ಮಕ್ಕಳು ಅದ್ರ ಜೊತೆ ತುಂಬ ವಿಪರೀತ ಆಡಿದ್ರೆ ಒಂದು ಸಲ ಚೆನ್ನಾಗಿ ಸ್ನಾನ ಮಾಡಿಸಿ ಡ್ರೆಸ್ಸನ್ನು ಚೇಂಜ್ ಮಾಡಿ. ಹೊರಗಡೆ ತಿನ್ನೋದು ಸ್ವಲ್ಪ ಅವಾಯ್ಡ್ ಮಾಡಿ. ಫ್ರೈಡ್ ಫುಡ್ ಐಟಮ್ಸ್ ಮತ್ತು ಪ್ರಿಸರ್ವೇಟಿವ್ಸ್ ಇರೋ ಫುಡ್ ಐಟಮ್ಸು, ಅಜಿನೋಮೋಟೊ ಇರೋದು ಮತ್ತು ಈ ಹೊರಗಡೆದು ರೀಹೀಟೆಡ್ ಆಯಿಲ್ಸ್, ಇದರಿಂದ ಎಲ್ಲ ನಿಮ್ಮದು ಕೆಮ್ಮು, ಕೆಫ ಎಲ್ಲ ಜಾಸ್ತಿ ಆಗುತ್ತೆ. ಅದ್ರ ಜೊತೆ ಕೋಲ್ಡ್ ಫುಡ್ ಐಟಮ್ಸ್, ತಣ್ಣಗಿರೋ ಪದಾರ್ಥನೂ ತಿನ್ನೋದನ್ನು ಕಡಿಮೆ ಮಾಡಿಸಿ. ಎಲ್ಲ ತರಕಾರಿ, ಎಲ್ಲ ಹಣ್ಣುಗಳು ದಯವಿಟ್ಟು ಕೊಡಿ. ಯಾವ ಮಕ್ಕಳಿಗೂ ಇದನ್ನು ಅವಾಯ್ಡ್ ಮಾಡೋಕ್ಕೆ ಹೋಗಬೇಡಿ. ಫೈನಲಿ ಯಾವ ಮಕ್ಕಳಿಗೆ ವೀಸಿಂಗ್ ಥರ ಏನಾದ್ರು ಇದ್ದಾಗ ನಿಮ್ಮ ಡಾಕ್ಟರ್ ಇನ್ಹೇಲರ್ಸ್ ಆ ಥರ ಏನಾದ್ರು ಸ್ಟಾರ್ಟ್ ಮಾಡಿದರೆ ಅದನ್ನು ಮಾತ್ರ ಕಂಟಿನ್ಯೂ ಮಾಡಿ, ಅದನ್ನು ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಕೆಮ್ಮು, ನೆಗಡಿ ಬೈ ಚಾನ್ಸ್ ಆದರೆ ಒಂದು 3-4 days ಆದ್ರೂ ಕಡಿಮೆ ಆಗಿಲ್ಲ ಅಂದರೆ ನಿಮ್ಮದು ನಿಯರೆಸ್ಟ್ ಪೀಡಿಯಾಟ್ರಿಷಿಯನ್ ಇಲ್ಲ ಅಂದರೆ ಪೀಡಿಯಾಟ್ರಿಕ್ ಪಲ್ಮನಾಲಜಿಸ್ಟ್ ಆರ್ ಅಲರ್ಜಿ ಸ್ಪೆಷಲಿಸ್ಟನ್ನು ಮೀಟ್ ಮಾಡಿ. ಥ್ಯಾಂಕ್ ಯು.